ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಥರ್ಸ್ಡೇ ಲಾಗ್. ಪ್ರತಿದಿನ ಎಂದಿನಂತೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಸ್ಕೂಲ್ಗೆ ಮತ್ತು ಕೆಲಸಕ್ಕೆ ಹೋದ್ಮೇಲೇ ನಾನು ಬಾಗಿಲಿಗೆ ರಂಗೋಲಿ ಹಾಕೋದು. ಇವತ್ತು ತಿಂಡಿ ದೋಸೆನ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ನಮ್ಮ ಮನೆಯಲ್ಲಿ ನಾನು ಹೇಗೆ ಒಬ್ಬಟ್ಟನ್ನ ಮಾಡ್ತೀನಿ ಹಾಗೆ ನಾನು ಒಬ್ಬಟ್ಟು ಮಾಡೋ ರೀತಿಯಲ್ಲಿ ಏನ ಚೇಂಜಸ್ನ ಮಾಡ್ಕೊಳ್ತೀನಿ ಅಂತ ನೋಡೋಣ. ನಾನು ಒಂದು ಪಾತ್ರೆಗೆ ಇಲ್ಲಿ ಅರ್ಧ ಕೆ.ಜಿಲಿ ಮುಕ್ಕಾಲು ಭಾಗದಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟಾದರೂ ಹಾಕೋಬೋದು. ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದು ನೋಡಿಕೊಂಡು ಹಾಕೋಬೋದು. ಮೈದಾ ಹಿಟ್ಟು ಯಾವ ಕಲರ್ಗೆ ಬರುತ್ತೆ ಅದನ್ನು ನೋಡ್ಕೊಂಡು ಸ್ವಲ್ಪ ಹಾಕೋಬೋದು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೊಳ್ತೀನಿ. ಮೆದುವಾಗಿ ಬರೋ ಹಾಗೆ, ತೆಳುವೂ ಅಲ್ಲ ಅಥವಾ ಗಟ್ಟಿಗೂ ಅಲ್ಲ, ಮೀಡಿಯಮಲ್ಲಿ ಇರಬೇಕು. 5-10 ನಿಮಿಷಗಳ ಕಾಲ ಚೆನ್ನಾಗಿ ಮೈದಾ ಹಿಟ್ಟನ್ನು ಕಲಸಿ ಅರ್ಧ ಗಂಟೆ ತನಕ ಒಂದು ಪ್ಲೇಟ್ನ ಅದ್ರ ಮೇಲೆ ಮುಚ್ಚಿ ನೆನೆಲಿಕ್ಕೆ ಬಿಡ್ತಿದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಕಣ್ಕ ರೆಡಿಯಾಗುತ್ತೆ. ನಂತರ ಒಬ್ಬಟ್ಟಿಗೆ ನಾನು ಇಲ್ಲಿ ಕಡಲೆಬೇಳೆನ ಬಳಸ್ಕೊಳ್ತಾ ಇದ್ದೀನಿ. ಬೇಕಾದರೆ ಇದೇ ಮೆಥಡಲ್ಲಿ ತೊಗರಿಬೇಳೆನ ಬಳಸ್ಕೊಂಡು ಒಬ್ಬಟ್ಟನ್ನ ಮಾಡ್ಕೊಳ್ಬೋದು. ಹಾಗೆಯೇ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಕೂಡ ಸೇರಿಸಿ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ನಾನು ನೀರು ಕುಡಿಯೋ ಗ್ಲಾಸ್ನಲ್ಲಿ 2 ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆನಲ್ಲಿ ಕಲ್ಲನ್ನೆಲ್ಲ ಹಾರಿಸಿ ಒಂದು ಪಾತ್ರೆಗೆ ಹಾಕ್ಕೊಂಡು 2-3 ಬಾರಿ ತೊಳ್ಕೊಂಡಿದ್ದೀನಿ. ಅದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸಿ ಒಲೆ ಮೇಲೆ ಬೇಯಲಿಕ್ಕೆ ಅಂಥೇಳಿ ಇಡ್ತಿದ್ದೀನಿ. ನಂತರ ಇದಕ್ಕೆ ಕಡಲೆಬೇಳೆಗೆ ಹಾಕಿದ ನೀರು ಸಾಂಬಾರಿಗೆ ತೆಗೆದುಕೊಂಡು ಕಡಲೆಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ತಿದ್ದೀನಿ. ಅದಕ್ಕೆ ಬೆಲ್ಲನ ಕಾಯಿ ತುರಿಯೋ ಮಣೆಯಲ್ಲಿ ಬೆಲ್ಲನ ತುರಿದಿಟ್ಕೊಂಡು ಆ ಪಾತ್ರೆಗೆ ಹಾಕಿ ಅದಕ್ಕೆ ನಾನು ತೋರಿಸಿರೋ ಅಂಥ ಗ್ಲಾಸ್ನಲ್ಲಿ ಅರ್ಧ ಆಗೋಷ್ಟು ನೀರನ್ನ ಹಾಕ್ಕೊಂಡು ಒಂದು ಇಡೀ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಕರಗಿಸ್ಕೊಳ್ತಾ ಇದ್ದೀನಿ. ಕಲ್ಲೇನಾದರೂ ಇದ್ದರೆ ಶೋಧಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೀಗೆ ಮಾಡಿಕೊಂಡೆ. ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಶೋಧಿಸ್ಕೊಂಡಿರುವಂಥ ಬೆಲ್ಲನ ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ತೀನಿ. ನಂತರ ಹಾಗೆ ಬೇಯಿಸ್ಕೊಂಡಿರುವಂಥ ಕಡಲೆಬೇಳೆನೂ ಇದಕ್ಕೆ ಸೇರಿಸ್ಕೊಂಡು ಒಂದು 5-10 ನಿಮಿಷಗಳ ಕಾಲ ಒಲೆ ಮೇಲೆ ಹೀಗೆ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಹಾಗೆಯೇ ಸಾಫ್ಟಾಗಿ ಕೂಡ ಬರುತ್ತೆ. ವಿತ್ 3 ದಿನ 4 ದಿನ ಇಟ್ಕೊಂಡು ತಿನ್ಬೋದು, ಹಾಳಾಗೋದಿಲ್ಲ ಬೇಗ ಒಬ್ಬಟ್ಟು. ಅದರಿಂದ ಹೀಗೆ ಮಾಡ್ಕೊಳ್ತೀನಿ. ಈ ಥರ ಮಾಡೋದನ್ನು ನಮ್ಮ ಅತ್ತೆಯಿಂದ ನೋಡಿಕೊಂಡು ಕಲ್ತ್ಕೊಂಡಿದ್ದು ನಾನು. ಹಾಗಾಗಿ ನಾನು ಕೂಡ ಮಾಡೋವಾಗೆಲ್ಲ ಇದೇ ಥರನೇ ಮಾಡ್ಕೊಳ್ತೀನಿ. 10 ನಿಮಿಷ ಒಲೆ ಮೇಲೆ ಬೇಯಿಸ್ಕೊಂಡಿರೋಂಥ ಕಾಳನ್ನ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು. ಗ್ರೈಂಡರ್ನಲ್ಲಿ ಕಾಳನ್ನ ರುಬ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಮತ್ತು ಜೊತೆಗೆ ತುಂಬಾ ತೆಳುವಾಗಿ ಚಪಾತಿ ಲಟ್ಟಿಸೋ ಥರನೇ ಲಟ್ಟಿಸ್ಕೋಬೋದು. ಹಾಕಿರೋಂಥ ಕಾಳುಗಳು ಮತ್ತು ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹಾಗೆಯೇ ನುಣ್ಣಗೆ ರುಬ್ಬಿರುತ್ತೆ. ಹಾಗಾಗಿ ನಾನು ಒಬ್ಬಟ್ಟು ಮಾಡಿದ್ರೆ ಗ್ರೈಂಡರಲ್ಲೇ ರುಬ್ಕೊಳ್ತೀನಿ. ಮಿಕ್ಸಿನಲ್ಲಿ ಅಷ್ಟು ನುಣ್ಣಗೆ ರುಬ್ಕೊಳ್ಳೋದಿಲ್ಲ, ಹಾಗಾಗಿ ಮಿಕ್ಸಿನ ಯೂಸ್ ಮಾಡೋದಿಲ್ಲ. ಇಲ್ಲಿ ಒಬ್ಬಟ್ಟು ತಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಈಗ ಹಲ್ವಾರು ಪೇಪರ್ಸ್ಗಳು ಬಂದಿರ್ತವೆ, ಬೇಕು ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆ ಕವರ್ನ ತಗೊಂಡು ಕಟ್ ಮಾಡಿಕೊಂಡು ಅದರಲ್ಲೇ ಒಬ್ಬಟ್ಟನ್ನು ತಟ್ಕೊಳ್ತಾ ಇದ್ದೀನಿ. ಆ ಕವರಿಗೆ ಸ್ವಲ್ಪ ಎಣ್ಣೆ ಸವರಿ ನಿಂಬೆಹಣ್ಣಿನ ಗಾತ್ರಕ್ಕೆ ಮೈದಾನ ತಗೊಂಡು ಅದನ್ನು
ಸ್ಪ್ರೆಡ್ ಮಾಡಿ ಒಳಗಡೆ ಹೂರಣ ಹಾಕಿ ಮಡಚಿ ಒಬ್ಬಟ್ಟನ್ನ ತಟ್ಕೊಳ್ತಿದ್ದೀನಿ. ಗ್ರೈಂಡರಲ್ಲಿ ಕಾಳನ್ನ ರುಬ್ಬಿರೋದ್ರಿಂದ ಸಾಫ್ಟಾಗಿ ಎಷ್ಟು ಅಗಲ ಬೇಕಾದ್ರೂ ತಟ್ಕೋಬೋದು, ಅಷ್ಟು ಚೆನ್ನಾಗೇ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಚಪಾತಿ ಅಷ್ಟೇ ತೆಳುವಾಗೆ ನಾನಿಲ್ಲಿ ತಟ್ಕೊಂಡಿದ್ದೀನಿ. ಹಾಗೆಯೇ ಬೆಂದಮೇಲೂ ಕೂಡ ಇಷ್ಟೇ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ ಒಬ್ಬಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕು ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.